ಪವಿತ್ರ ಮೇಡಮ್, ಮನೋಜರೇ, ಹೇಗಿದೆ ನಮ್ಮಪ್ಪ? ಏನು ತೊಂದರೆ ಇಲ್ಲ, ಆರಾಮಾಗಿದ್ದಾರೆ. ಈ ಸ್ಲಿಪ್ ಬಂದರೆ ಡಾಕ್ಟ್ರ್ ಕೈಲಿ ಕೊಡಿ. ಅದು ಬ್ಲಡ್ ಚೆಕಪ್ಪು ಮತ್ತು MRI, ECG ಅದು ಇದಂತ ಟೆಸ್ಟಿಗೆ ಮಾಡಿಸ್ಬೇಕು. ಅದಕ್ಕೆಲ್ಲ ಬಿಲ್ ಪೇ ಮಾಡಿದ್ದೀನಿ ನಾನು. ಡಾಕ್ಟ್ರ್ ಬಂದರೆ ತೋರಿಸಿ ನೀವು, ಇಲ್ಲ ರಿಸೆಪ್ಷನಲ್ಲಾದರೂ ಕೊಡಿ. ಇದೇನು ಮನೋಜರೇ, 1 ಲಕ್ಷ ಬಿಲ್ ಮಾಡಿದ್ದಾರೆ ಇವರು? ಹಾಂ, ಇಷ್ಟೊಂದೆಲ್ಲನೂ ಟೆಸ್ಟಿಗೆ ಮಾಡಬೇಕಾ? ಅದಕ್ಕೆ 1 ಲಕ್ಷನಾ? ಅದಾಗೆ ಮೇಡಮ್, ವಯಸ್ಸಾಗಿದೆಯಲ್ಲ, ಎಲ್ಲ ಟೆಸ್ಟು ಮಾಡ್ತಾರೆ, ಮತ್ತು MRI ಮಾಡ್ತಾರೆ. ಏನಾದರೂ ಹೆಲ್ತ್ ಪ್ರಾಬ್ಲಮ್ ಬೇರೆ ಏನಾದರೂ ಇದ್ದರೆ ಅದಕ್ಕೂ ಟ್ರೀಟ್ಮೆಂಟ್ ಕೊಡ್ತಾರೆ. ಇಲ್ಲೆಲ್ಲ ಹಾಗೆ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿರುತ್ತೆ. ನೀವೇನು ಭಯಪಡಬೇಡಿ, ಆರಾಮಾಗಿರಿ, ಆಯಿತಾ? ಅಲ್ಲಪ್ಪ, ನೀನು ನೋಡಿದ್ರೆ ಹೋಟ್ಲಾಗ ಕೆಲಸ ಮಾಡೋ ಹುಡುಗನು, ನಮಗೋಸ್ಕರ ಇಷ್ಟೆಲ್ಲ ದುಡ್ಡು ಎಲ್ಲಿಂದ ತರ್ತೀಯಪ್ಪ ನೀನು? ಆಂಟಿ, ನೀವು ದುಡ್ಡು ಬಗ್ಗೆ ಯೋಚನೆ ಮಾಡಬೇಡಿ. ಹಾಂ, ಫಸ್ಟು ಅಂಕಲ್ ಹುಷಾರಾಗಿ ಮನೆಗೆ ಹೋಗೋದು ನೋಡಿ, ಆಯಿತಾ? ಆದಷ್ಟು ಅವ್ರನ್ನ ಖುಷಿಯಾಗಿ ನೋಡ್ಕೊಳ್ಳಿ. ಇಲ್ದಿದ್ದೆಲ್ಲ ರಿಸ್ಕ್ ಕೊಡಬೇಡಿ ಅವ್ರಿಗೆ. ಅಲ್ಲಪ್ಪ, ಇಷ್ಟೊಂದು ದುಡ್ಡು, ನಾನು ಹೇಳಿದ್ನಲ್ಲ, ದುಡ್ಡು ಬಗ್ಗೆ ಯೋಚನೆ ಮಾಡಬೇಡಿ. ಇನ್ನೂ 4 ಲಕ್ಷ ಖರ್ಚಾದರೂ ಪರವಾಗಿಲ್ಲ, ನಾನು ಟ್ರೀಟ್ಮೆಂಟ್ ಕೊಡಿಸ್ತೀನಿ. ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ಮನೋಜರ ನಿಮ್ಗೆ ವಾಪಸ್ ಕೊಡೋಕ್ಕೆ. ನಾನು ಕೇಳಿದ್ನಾ ನಿಮ್ಮನ್ನ ದುಡ್ಡು ವಾಪಸ್ ಕೊಡಿ ಅಂತ? ಹಾಂ ಪವಿತ್ರ ಮೇಡಮ್, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ ನೀವು, ಆಯಿತಾ? ಯಾವಾಗ ನೀವಿದ್ದಾಗ ನನಗೆ ಸ್ವಲ್ಪ ದುಡ್ಡು ಕೊಡಿ. ಹಾಂ, ಕೊಡದೇ ಇದ್ರೂ ಪರವಾಗಿಲ್ಲ. ಅಯ್ಯೋ, ನಾವು ಜೀವಮಾನ ಎಲ್ಲ ದುಡಿದ್ರು ನೀನು ಖರ್ಚು ಮಾಡೋ ದುಡ್ಡು ನಾವು ಕೊಡೋ ಶಕ್ತಿ ಇಲ್ಲಲ್ಲಪ್ಪ. ಹಾಂ, ನಾವೇನು ಕೊಡೋದು ನಿನಗೆ? ನಮ್ಮ ಹತ್ರ ಏನೂ ಇಲ್ಲಲ್ಲಪ್ಪ. ಆಂಟಿ, ಇವಾಗ ಆ ಮಾತೆಲ್ಲ ಬೇಕಾಗಿಲ್ಲ. ಫಸ್ಟು ಅಂಕಲ್ ಹುಷಾರಾಗೋದು ನಮಗೆ ಬೇಕಾಗಿರೋದು. ನಂಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಹೊರಗಡೆ ಹೋಗಿ ಬರ್ತೀನಿ. ಹಾಂ, ನೀವು ಈ ಸ್ಲಿಪ್ ಕೊಡಿ, ಅವರೆಲ್ಲ ಟೆಸ್ಟ್ ಮಾಡ್ತಾರೆ. ಹಾಂ, ಊಟ ಎಲ್ಲನೂ ತಂದುಕೊಟ್ಟು ಹೋಗ್ತೀನಿ ನಾನು ನಿಮಗೆ. ಅಯ್ಯೋ, ಊಟ ಎಲ್ಲ ಬೇಡಪ್ಪ, ಈ ಖರ್ಚಾಗ ಅದೊಂದು ಖರ್ಚಾ? ನೀವು ಉಪವಾಸ ಇದ್ದು ಮತ್ತೆ ಏನಾದರೂ ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ ಆದರೆ ಏನು ಮಾಡೋದು ಆಂಟಿ? ಅದ್ರ ಬಗ್ಗೆ ಎಲ್ಲ ನೀವು ಆಲೋಚನೆ ಮಾಡಬೇಡಿ. ಊಟ ಮಾಡಿಕೊಂಡು ಆರಾಮಾಗಿರಿ ಇಬ್ರು. ನಾನು ನೋಡ್ಕೊತೀನಿ ಎಲ್ಲನೂ. ಮನೋಜರೇ, ನಿಮ್ಮ ಋಣ ಹೆಂಗೆ ತೀರ್ಸ್ಕೊಬೇಕು ನನಗೆ ಒಂದು ತಿಳಿತಾ ಇಲ್ಲ. ಈ ಟೈಮಲ್ಲಿ ಋಣದ ಮಾತೆಲ್ಲ ಬೇಕಾ ಪವಿತ್ರ ಮೇಡಮ್? ಹಾಂ, ನಾವಿರೋ ಇವಾಗ ಈ ಸಿಚುವೇಶನಲ್ಲಿ ಋಣದ ಮಾತೆಲ್ಲ ಬೇಡ. ಫಸ್ಟ್ ಅಂಕಲ್ಗೆ ಹುಷಾರಾಗಿ ಆಮೇಲೆ ಎಲ್ಲ ವಿಷಯ ಮಾತಾಡೋಣ, ಆಯಿತಾ? ಸರಿ ಮನೋಜರೇ, ಆಯಿತು. ನೋಡಿ ಮಾ, ನಿಮ್ಮ ತಂದೆ ಪ್ರಜ್ಞೆ ಬಂದಿದೆ ನೋಡಿ, ಕರೀತಾ ಇದ್ದಾರೆ, ಹೋಗಿ ಮಾತಾಡ್ಸೋಗಿ. ಮೇಡಮ್, ಬಿಲ್ಲೆಲ್ಲ ಪೇ ಮಾಡಿದ್ದೀನಿ ಮೇಡಮ್. ಓ ಹೌದಾ, ಸ್ಲಿಪ್ ಕೊಡಿ. ಹಾಂ ಹೌದು, ನಂದು ಡೇ ಶಿಫ್ಟ್ ಮುಗೀತು. ನೀವು ಅಲ್ಲಿ ರಿಸೆಪ್ಷನಲ್ಲಿ ಕೊಡಿ. ಈಗ ಮಾರ್ನಿಂಗ್ ಡಾಕ್ಟ್ರು ಬರ್ತಾರೆ, ಅವ್ರ ಕೈಲಿ ಕೊಡ್ತಾರೆ ಅವರು. ಹಾಂ ಸರಿ ಮೇಡಮ್, ಆಯ್ತು ಮೇಡಮ್. ನೋಡಿ, ಅವ್ರು ಮಾತಾಡ್ಸೋಗಿಮ್ಮ. ಇರಿ, ಇದಾದಮ್ಮ ದೊಡ್ಡ ಹಾಸ್ಪಿಟ್ಲಿಗೆ ತಂದು ಹಾಕ್ಬಿಟ್ಟಿದ್ದೀನಿ ನನ್ನ. ಹಾಂ, ಎಲ್ಲಿಂದ ತಂದು ಕಟ್ಟೋಣ ದುಡ್ಡು? ಅಂಕಲ್, ನೀವೇನು ಯೋಚನೆ ಮಾಡಬೇಡಿ, ಆರಾಮಾಗಿರಿ. ಅದೆಷ್ಟಾದರೂ ದುಡ್ಡು ಖರ್ಚಾಗಲಿ, ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ. ಒಳ್ಳೆ ಹಾಸ್ಪಿಟಲು ಮತ್ತು ಟ್ರೀಟ್ಮೆಂಟು ಚೆನ್ನಾಗಿರುತ್ತೆ ಇಲ್ಲಿ. ಮತ್ತೆ ನಿಮ್ಗೆ ಪ್ರಾಬ್ಲಮ್ ಆಗಲ್ಲ, ಆಯಿತಾ? ನೀವು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ, ನಾನಿದ್ದೀನಿ. ಹ್ಞೂ, ಈ ಯಾರಪ್ಪ ನೀನು? ಈ ಯಾರೋ ತಿಳಿತಾ ಇಲ್ಲೇನಂಕ? ಹಾಂ ಅಂಕಲ್, ನಾನು ಪವಿತ್ರ ಜೊತೆ ಓದ್ತಾ ಇರೋ ಹುಡುಗ. ಪವಿತ್ರ ಅವ್ರ ಜೊತೆ ಅಂತಂದರೆ ನಾನು ಕಾಲೇಜ್ಗೆ ಹೋಗಲ್ಲ, ಹೋಟ್ಲಲ್ಲಿ ಕೆಲಸ ಮಾಡ್ತೀನಿ ನಾನು. ಪವಿತ್ರ ಅವರು ಪಾಪ ನನಗೆ ಸಹಾಯ ಮಾಡ್ತಾರೆ, ನೋಟ್ಸ್ ಕೊಡೋದು ಮತ್ತು ಏನಾದರೂ ಪ್ರಾಬ್ಲಮ್ ಇದೆ ಕ್ಲಿಯರ್ ಮಾಡೋದು ಅದೆಲ್ಲ ಮಾಡ್ತಾರೆ ಅಂಕಲ್. ನಾವು ನಿಮ್ಮ ಥರ ಬಡವ್ರೆ, ನೀವೇನು ಯೋಚನೆ ಮಾಡಬೇಡಿ ಅಂಕಲ್, ನಾನು ನೋಡ್ಕೊತೀನಿ ನಿಮ್ಮನ್ನು. ಅಯ್ಯೋ, ಸಾಕಿ ಸೆಲ್ದು ಮಗನೇ ದೂರ ಆಗೋದ್ನಪ್ಪ ನಮ್ಮನ್ನು ಬಿಟ್ಟು. ನೀನು ಬಂದು ಸಹಾಯ ಮಾಡ್ತೀನಿ ಅಂತೀಯಲ್ಲಪ್ಪ, ನಿನ್ನ ಋಣನ ಹೆಂಗಪ್ಪ ನಾವು ತೀರ್ಸೋದು? ಋಣದ ಮಾತೆಲ್ಲ ಇವಾಗ ಯಾಕೆ ಅಂಕಲ್? ಫಸ್ಟು ನೀವು ಹುಷಾರಾದರೆ ಅಷ್ಟೇ ಸಾಕು. ಅಂಕಲ್, ಇವಾಗ ಹೆಂಗಿದೆ ಅಂಕಲ್ ಎದೆ ನೋವೆಲ್ಲ? ಪರವಾಗಿಲ್ಲಪ್ಪ, ಪರವಾಗಿಲ್ಲ, ಏನಾರು ಅಷ್ಟು ಮೇಲಪ್ಪ. ಸುಮ್ಮನೆ ಆವಾಗಿಂದ ಬಂದು ರಕ್ತ ಎಲ್ಲ ತಗೊಂಡು ಹೋಗ್ತಾವ್ರಪ್ಪ, ಕೈ ಎಲ್ಲ ನೋಯ್ತೈತೆ. ಅದು ಬ್ಲಡ್ ಟೆಸ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ತೊಗೊಂಡು ಹೋಗ್ತಾರೆ. ಓ, ರಕ್ತ ಪರೀಕ್ಷೆ ಮಾಡೋಕ್ಕಾ? ಹ್ಞೂ ಸರಿಯಪ್ಪ, ಸರಿ. ಸರಿ ಅಂಕಲ್, ನಂಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಅದೇನೋ ನೀನು ಕೊಡ್ತಾ ಇರೋ ದುಡ್ಡೆಲ್ಲ ಒಂದರಷ್ಟು ಲೆಕ್ಕ ನಮ್ಮ ಪವಿ ಕೈ ಕೊಟ್ಬಿಡಪ್ಪ, ನಾವು ತೀರಿಸ್ತೀರಿ ನಿನ್ನ ಹತ್ರ. ನಿನ್ನ ಋಣ ನಮಗೆ ಬೇಡ. ನಾನು ಆವಾಗಲೇ ಹೇಳ್ದಲ್ಲ, ಈ ಟೈಮಲ್ಲಿ ಯಾವುದೂ ಋಣದ ಮಾತು ತೀರ್ಸೋ ಮಾತು ಎಲ್ಲ ಬೇಡ. ನೀವು ಮನೆಗೆ ಹೋದ್ಮೇಲೆ ಆರಾಮಾಗಿ ಕುತ್ಕೊಂಡು ಅದ್ರ ಬಗ್ಗೆ ಮಾತಾಡೋಣ, ಸರಿನಾ? ಆಯ್ತಪ್ಪ, ಆಯ್ತು. ಪವಿತ್ರ ಮೇಡಮ್, ನಂಗೊಂದು ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ನಿಮಗೆ ಊಟ ತೊಗೊಂಬರ್ತೀನಿ ನಾನು. ಹಾಂ ಸರಿ ಮನೋಜರೇ. ಪವಿಯೇ, ಯಾರಮ್ಮ ಹುಡುಗನು? ಅಪ್ಪ, ನನಗೆ ಯಾರೋ ಗೊತ್ತಿಲ್ಲ ಹುಡುಗನು. ನಾನು ಕಾಲೇಜ್ಗೆ ಹೋಗುವಾಗ ನನ್ನ ಹತ್ರ ನೀಟಿಗೆಲ್ಲ ಈಸ್ಕೊಂಡೋಗಿ ಬರ್ಕೊಂಡು ಪರೀಕ್ಷೆ ಬರೀತಾನಪ್ಪ. ಇವಾಗ ಪರಿಚಯ ಆಗಿರೋದು ಅಷ್ಟೇ. ನನ್ನ ಕೈ ಅದೇ ನೋವು ಅಂತಂದ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರಲ್ಲ, ಅಲ್ಲೇ ಆಗಲ್ಲ ಅಂತಂದರು. ಆಮೇಲೆ ಈ ಹುಡುಗನ ಬಂದು ಇಲ್ಲಿ ಕರ್ಕೊಂಬಂದಿದ್ದಪ್ಪ. ಆ ಹುಡುಗನ ಹತ್ರ ಅದೇನೇನು ಖರ್ಚು ಮಾಡೋಣ, ಆ ಲೆಕ್ಕ ಎಲ್ಲ ಇಸ್ಕೊಂಬಿಡಮ್ಮ ಪವಿ, ಎಲ್ಲ ಕೊಟ್ಬಿಡೋಣ ವಾಪಸ್ಸು. ಏನು 1,000 500 ಇಲ್ಲ 5,000 ಕೊಡೋಕೆ ವಾಪಸ್ಸು? 1 ಲಕ್ಷ ರೂಪಾಯಿ ಆಗೈತೆ ಎಲ್ಲ ಖರ್ಚು, ಎಲ್ಲಿಂದ ತಂದು ಕೊಡೋಣ? ಹಾಂ, ನಾವು ಕೂಲಿ ಮಾಡಬೇಕು, ಜೀವನ ಮಾಡಬೇಕು, ಅಷ್ಟೊಂದು ದುಡ್ಡು ಹೆಂಗೆ ತೀರ್ಸೋದು ಆ ಹುಡುಗನ್ಕ? 1 ಲಕ್ಷ ರೂಪಾಯಿ ಬಿಲ್ ಮಾಡೋರಾ? ಯಾಕೆ ಕರ್ಕೊಂಬರಕ್ಕೆ ಹೋದ್ರಿ ನನ್ನ ಈ ಆಸ್ಪತ್ರೆಗ? ಸತ್ರೆ ಸಾಯನೇ ಅಲ್ಲೇ ಇರ್ಬೋದಾಗಿತ್ತಲ್ಲ. ಅಪ್ಪ ಬಿಡ್ತು ಅನ್ನಪ್ಪ, ಹಂಗೆಲ್ಲ ಮಾತಾಡಬೇಡಪ್ಪ ನೀನು, ಹಂಗೆಲ್ಲ ಮಾತಾಡಬೇಡ. ಅಮ್ಮ, ನಾನು ಅವಾಗ ಹೇಳಿದ್ನಲ್ಲ ಆ ಮಾತು ಅಪ್ಪನ ಕೇಳಮ್ಮ, ಹೇಳಮ್ಮ ಅಪ್ಪನ್ಕ.
ಏನಮ್ಮ ಅದು? ಮೊನ್ನೆ ಪರಮನ್ ಬಂದು ಅದ್ಯಾರೋ ತಾತನ್ಕ ಪವಿನ ಮದುವೆ ಮಾಡೋಣ ಅನ್ನಲ್ಲ, ಅದಕ್ಕೆ ಇವಳು ನಾನು ಆತೀನಿ, ನಮ್ಮ ಕಷ್ಟನೂ ತೀರ್ತೈತೆ, ಅಣ್ಣವ್ರ ಕಷ್ಟನೂ ತೀರ್ತೈತೆ, ಮಾತಾಡಮ್ಮ ಅಣ್ಣ ಹತ್ರ ಅಂತ ಹೇಳ್ತಾವಳೆ. ಓ, ನನ್ನ ಮಗಳು ಅಷ್ಟು ದೊಡ್ಡೊಳಾಗ್ಬಿಟ್ಟವಳೇನೋ? ಸರಮ್ಮ, ಸರಿ ಆಯಿತು. ಹಿರಿಯ ನಾನು ನಮ್ಮೆಲ್ಲಿಗೆ ಹಂಗೆ ಎತ್ತು ಕುಳಿಸು. ನಡಿ, ನಾವೆತ್ತನ ಹೊರಟೋಗೋಣ, ಎಲ್ಲನ ದೂರ ಹೋಗಿ ಪ್ರಾಣ ತಕ್ಕೊಂಬಿಡೋಣ. ಅವ್ರು ಇಷ್ಟ ಬಂದಂಗೆ ಅವ್ರು ಬದುಕೊಂಡ್ಲಿ. ನಡಿ, ಮುದುಕನ ನನ್ನ ಮದುವೆ ಆಗಲಿ, ಯಾರು ನನ್ನ ಮದುವೆ ಆಗಲಿ, ಅವ್ರ ಜೀವನ ಅವ್ರ ಇಷ್ಟ, ಏನನ್ನ ಮಾಡ್ಕೊಂಡ್ಲೆ. ನಡಿ, ನಾವೆತ್ತನ ಹೊರಟೋಗೋಣ. ಇಷ್ಟೆಲ್ಲನೂ ನಿರ್ಧಾರ ತಗೊಂಡಷ್ಟು ದೊಡ್ಡೋಳಾಗ್ಬಿಟ್ಟವಳ ನಿನ್ನ ಮಗಳು? ಹಾಂ ಅಪ್ಪ ಹಂಗಲ್ಲಪ್ಪ, ಆಲೋಚನೆ ಮಾಡಪ್ಪ. ಅಣ್ಣು ಅತ್ತಿಗೆನೂ ಹತ್ರ ಅಲ್ಲ ನಮ್ಗೆ. ಹಾಂ, ಅವರು ಏನೋ ಬಿಸ್ನೆಸ್ ಮಾಡ್ಕೊಂಡು ಅವರು ಚೆನ್ನಾಗಿರ್ತಾರೆ, ನಮ್ಮ ಜೊತೆಗೂ ಚೆನ್ನಾಗಿರ್ತಾರೆ, ನಿಮ್ಗೂ ಈ ಬಾಧೆ ಇರಲ್ಲ. ನನ್ನ ಮದುವೆ ಆತೀನಪ್ಪ. ಹೌದೇನಮ್ಮ? ಹೌದಾ? ನಾನು ನಿಮ್ಮ ಅಮ್ಮನೂ ಸತ್ತೋಗ್ಬಿಡ್ತೀರಿ. ನಮ್ಮ ಹೆಣ ದಾಟ್ಕೊಂಡೋಗಿ ನಿನ್ನ ಮದುವೆ ಆಗಿ ಎಲ್ಲೋ ಸಂತೋಷವಾಗಿರಮ್ಮ, ಸಂತೋಷವಾಗಿರು. ನಾವು ಬದುಕಿದ್ದಂಗೆ ಆ ಕೆಲಸ ಮಾಡೋಕ್ಕಾಗಲ್ಲ, ನಾವು ಸತ್ತೋಗ್ಬಿಡ್ತೀರಮ್ಮ, ಸತ್ತೋಗ್ಬಿಡ್ತೀರಿ. ನಿಂಗೆ ಹೆಂಗೆ ಬೇಕೋ ಹಂಗಿರಮ್ಮ. ನಾವಿಬ್ಬರು ಬದುಕಿದ್ದು ಆ ಮುದುಗನ್ ಕೊಟ್ಟು ನಿನ್ನ ಮದುವೆ ಮಾಡಿದ್ರೆ ಸತ್ತಂಗೆ ಲೆಕ್ಕ. ನಿನ್ನಿಷ್ಟ, ಏನೇನೋ ಮಾಡ್ಕೊ. ನಿಮ್ಮ ಅಣ್ಣಂತೂ ನಮ್ಮ ಕೈ ತಪ್ಪೊಟ್ಟೋದ್ನು. ನಾವೇನೋ ನಿನ್ನೇ ನಂಬ್ಕೊಂಡಿದ್ರೆ ಇವಾಗ ನೀನು ಹಿಂಗೆ ಮಾಡ್ತೀಯ ಅಂದಮೇಲೆ ಇನ್ನು ಈ ಜೀವ ಇಟ್ಕೊಂಡು ಏನಮ್ಮ ಪ್ರಯೋಜನ? ನಾವು ಸತ್ತೋಗ್ಬಿಡ್ತೀರಿ. ನಮ್ಮ ಹೆಣಗಳು ತುಳ್ಕೊಂಡನ ಹೋಗಿ ಮದುವೆ ಆಗು, ಇಲ್ಲ ದಾಟ್ಕೊಂಡನ ಹೋಗಿ ಮದುವೆ ಆಗು, ಅದು ನಿನಗೆ ಸೇರಿದ್ದು. ಯಾಕಪ್ಪ ಸಾಯೋ ಮಾತೆಲ್ಲ ಮಾತಾಡ್ತೀಯಾ? ಹಾಂ, ಇವಾಗ ಅಣ್ಣ ನೋಡಿದ್ರೆ ನಾವು ಹೇಳ್ದಂಗೆ ಕೇಳ್ತಾ ಇಲ್ಲ ಅಪ್ಪನೋ ಅಮ್ಮನೋ ಅಂತವ್ರೆ. ಇವಾಗ ನಮ್ಮ ಪರಿಸ್ಥಿತಿ ನೋಡಿದ್ರೆ ಹಿಂಗೈತೆ, ನಮ್ಗೆ ಯಾರಪ್ಪ ಆತಾರೆ ಕಷ್ಟ ಕಾಲಕ್ಕೆ? ಹಂಗಂತ ಹೇಳ್ಬಿಟ್ಟು ನಿನ್ನನ್ನು ಮುದ್ಕುನ್ ಕೊಟ್ಟು ಮದುವೆ ಮಾಡಿ ನಾವು ಜಲಸ ಮಾಡಬೇಕಾ? ಜಲಸ ಮಾಡ್ಬೇಕೇನಮ್ಮ? ಎಂಥ ಮಾತು ಮಾತಾಡ್ತೀಯಮ್ಮ, ಎಂಥ ಮಾತು ಮಾತಾಡ್ತೀಯ? ಹಾಂ, ನೀನು ನೆಮ್ಮದಿಯೆಲ್ಲ ಹಾಳು ಮಾಡಿ ನಾವು ಖುಷಿಯಾಗಿರಬೇಕು. ನೋಡಮ್ಮ ಪವಿ, ಇದೇ ಲಾಸ್ಟು. ಹಿಂಗೆಲ್ಲ ಮಾತಾಡೋಂಗಿದ್ರೆ ನಾನು ನಿಮ್ಮ ಅಮ್ಮನ ಎಲ್ಲನ ದೂರ ಹೊರಟು ಪ್ರಾಣ ತಗೊಂಬಿಡ್ತೀರಿ. ನೀನು ಹೆಂಗೆ ಬೇಕೋ ಹಂಗಿರೋ. ನಾವು ಹೇಳಂಗೆ ಕೇಳಂಗಿದ್ರೆ ನೀನು ಬಾಯಿ ಮುಚ್ಕೊಂಡಿರೋ. ಮಾತಾಡ್ಕೊಟ್ಟು ನೀನೇನು ಇವಾಗ ನನ್ನ ಕೈಲಿ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಸುಮ್ಮನೆ ಇದೆ ಪವಿ, ಯಾಕೆ ಇವಾಗ ತಾನೇ ಹಾಸ್ಪಿಟ್ಲಿಗೆ ಸ್ವಲ್ಪ ಸುಧಾರಿಸ್ಕೊಂಡವ್ ನಿಮ್ಮ ಅಪ್ಪನು, ಅದು ನೆಮ್ಮದಿಲ್ದಿದ್ದಂಗೆ ಮಾಡ್ತೀಯಲ್ಲ. ಸುಮ್ಮನೆ ಇರು, ನಮ್ಮ ಮನೆ ಬರ ಇದ್ದಂಗೆ ಆಗಲಿ. ಮದುವೆ ಆತೇಳಂತೆ, ಮದುವೆ ಮುದುಕನ್ನ. ನೀನು ಮದುವೆ ಆಗಿ ಅವನೆಂಟ್ರು ಚೆನ್ನಾಗಿರಲಿ. ನಿನ್ನ ಜೀವನ ನೀನು ಹಾಳು ಮಾಡ್ಕೊ. ದುಡ್ಡು ಕಾಸು ಯಾರು ಕಮ್ಮಬೇಕು? ದುಡ್ಡು ಕಾಸು ಯಾರಿಗೆ ಬೇಕೋ? ಎಲ್ಲ ದುಡ್ಡು ಸಂಪಾದನೆ ಮಾಡ್ತಾರೆ, ಬೇಕಾಗಿರೋದು ನೆಮ್ಮದಿ. ನೀನು ದುಡ್ಡು ಆಸೆ ಪಟ್ಟು ಅವನ್ನ ಮದುವೆ ಆದರೆ ಹಾಂ, ಮುಂದೆ ನಿನ್ನ ಪರಿಸ್ಥಿತಿ ಯಾರಮ್ಮ ನೋಡ್ತಾರೆ? ನಮ್ಗೆ ವಯಸ್ಸಾಗೈತೆ, ನಾವು ಎಷ್ಟು ದಿನ ಇರ್ತೀರಿ? ನಾವು ಸತ್ತೋಗ್ತೀರಿ. ಯಾರ ಹತ್ರ ನಿಂಗೆ ಮುಂದೆ ಈ ತಕ್ಷಣದ ನೋಡ್ಕೊಂಬಿಟ್ರೆ ಆಗೋಗ್ಬಿಡ್ತಾ? ಅದೇನೋ ಶಾಸ್ತ್ರ ಹೇಳ್ತಾರೆ, ಒತ್ತು ಕೂಳು ನೋಡೋಕೆ ಹೋಗಿ ವರ್ಷದ ಕೂಳು ಹೋಯ್ತು ಅಂತ. ಏನು ಮದುವೆ ಸಂಸಾರ ಅಂದರೆ ಒಂದಿನ 2 ದಿನದ ಅನ್ಕೊಂಡಿದ್ಯಾ? ಒಂದಿನ 2 ದಿನದ ಅನ್ಕೊಂಡಿದ್ದೀನಮ್ಮ? 106 ದಿನ ಬದುಕಿ ಬಾಳೋ ಮಾತು. ಮುದ್ಕುನ್ ಮದುವೆ ಆತಾಳಂತೆ, ಮುದ್ಕುನ್ನ. ಅಪ್ಪ ಯಾಕಪ್ಪ? ಯಾಕಂದರೆ ಇಂಥ ಮಾತುಗಳೆಲ್ಲ ಕೇಳಿ ಈ ಜೀವ ಬೇಕೇನಮ್ಮ? ಬೇಕಾ ಈ ಜೀವ? ಹಾಂ, ನೋಡಿ ಜನಗಳಿಗೆ ಏನನ್ನಲ್ಲ. ಅಯ್ಯೋ ನೋಡ್ದ, ಇವ್ರು ಸ್ವಾರ್ಥಕ್ಕೋಸ್ಕರ ಆ ಎಳೆ ಮಗು ಜೀವನ ಹಾಳು ಮಾಡಿದ್ರ ಅಂತ ಊರಾಗಿನ ಜನ ನಗೆಲ್ಲನಮ್ಮ, ನಗೆಲ್ಲ. ಏನು ಮಾತಂತ ಮಾತಾಡ್ತಾ ಇದೆಯಮ್ಮ ಪವಿ ನೀನು? ಏಯ್, ಇದೇ ಲಾಸ್ಟು. ತಿರ್ಗಾ ಮಾತೆಲ್ಲ ಮಾತಾಡ್ಬೇಡ. ಸುಮ್ಮನೆ ನಿಮ್ಮ ಅಪ್ಪನ್ಕ ಇಲ್ದಿದ್ದು ಬಾಧೆ ಇಟ್ಬೇಡ. ಸುಮ್ಮನೆ ಇದೆ. ಇವಾಗ ಏನೋ ಕಂಡ್ಬಿಟ್ಟು ಹಂಗೆ ಗೆಲ್ವಾಗ ಮಾತಾಡ್ತಾವನೆ. ಅಲ್ಲಮ್ಮ, ಹಣ್ಣು ಚೆನ್ನಾಗಿರ್ತಾನೇನೋ ನಮ್ಮ ಜೊತೆಗ ಅಂತ ಆಸೆನಮ್ಮ. ಬೇಕಾಗಿಲ್ಲ, ಅವ್ನು ನಮಗೆ ಬೇಕಾಗಿಲ್ಲ. ಸರಿನಮ್ಮ, ಆಯಿತು.